ನಮಸ್ಕಾರ ಫ್ರೆಂಡ್ಸ್, ಸ್ನೇಹಾಸ್ ಕುಕ್ಕಿಂಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು 1 kg ಚಿಕನ್ ಲಿವರ್ ಮತ್ತು ಚಿಕನ್ ಗುಂಡಿಗೆ ರೆಸಿಪಿ ಮಾಡ್ತಾಯಿದ್ದೀನಿ. ಬರ್ರಿ ಹಂಗಾರ ಈ ರೆಸಿಪಿನ ಈಸಿಯಾಗಿ ಹೆಂಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಬೇಕು. ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕಬೇಕು. ಜೀರಿಗೆ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಇದಕ್ಕೆ ಒಂದು ದೊಡ್ಡ ಉಳ್ಳಾಗಡ್ಡಿನ ಕಟ್ ಮಾಡಿ ಹಾಕಬೇಕು. ಉಳ್ಳಾಗಡ್ಡಿ ಎಲ್ಲ ಹಸಿ ಸ್ಮೆಲ್ ಹೋಗೋ ತನಕ ಚೆಂದಾಗೆ ಎಣ್ಣೆಯಾಗ ಫ್ರೈ ಮಾಡ್ಕೋಬೇಕ್ರಿ. ಉಳ್ಳಾಗಡ್ಡಿ ಫ್ರೈ ಆದಮೇಲೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಇದನ್ನು ಎಣ್ಣೆಯಾಗ ಚೆಂದಾಗಿ ಫ್ರೈ ಮಾಡ್ಕೋಬೇಕು. ಈಗ ನೋಡ್ರಿ, ಉಳ್ಳಾಗಡ್ಡಿ ಗೋಲ್ಡನ್ ಕಲರ್ ಆಗೋ ತನಕ ಚೆಂದಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ನಾನು ಇದಕ್ಕೆ 5 ರಿಂದ 6 ಸರ್ತಿ ನೀಟಾಗಿ ತೊಳೆದಿರೋ ಚಿಕನ್ ಗುಂಡಿಗೆ ಮತ್ತು ಚಿಕನ್ ಲಿವರ್ನ ಹಾಕ್ತಾಯಿದ್ದೀನಿ. ಈಗ ಇದನ್ನು ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಈ ಚಿಕನ್ ಲಿವರ್ ಮತ್ತು ಗುಂಡಿಗೆನ ಹಿಂಗೆ ಎಣ್ಣೆಯಾಗ 5 ನಿಮಿಷ ತನಕ ಫ್ರೈ ಮಾಡ್ಕೋಬೇಕ್ರಿ. ಈಗ ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿ ಒಂದು 2 ನಿಮಿಷ ಬೇಯಿಸಬೇಕು. ನೋಡ್ರಿ, 2 ನಿಮಿಷ ಆಗೈತಿ. ಮುಚ್ಚಿರೋ ಪ್ಲೇಟ್ ತೆಗೆದು ಮತ್ತೆ ಇದನ್ನೆಲ್ಲ ಒಂದು ಸರ್ತಿ ಮಿಕ್ಸ್ ಮಾಡ್ಕೋಬೇಕ್ರಿ. ಈಗ ಇದಕ್ಕೆ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಬೇಕ್ರಿ. ಮತ್ತೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಕರೆಕ್ಟಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ಒಂದು 2 ಗ್ಲಾಸ್ ಆಗುವಷ್ಟು ನೀರು ಹಾಕಬೇಕ್ರಿ. ಈಗ ಇದನ್ನು 7 ರಿಂದ 8 ನಿಮಿಷ ಕುದಿಸ್ಬೇಕ್ರಿ. ಇದೇನು ಕುದಿಯೋಕೆ ಜಾಸ್ತಿ ಟೈಮ್ ಹಿಡಿಯಂಗಿಲ್ಲ ರೀ. ಇದನ್ನು ಕುದಿಸ್ತೇನೂ ಡೈರೆಕ್ಟಾಗಿ ಮಾಡ್ಕೋಬಹುದು. ಆದರೆ ಈ ಚಿಕನ್ ಗುಂಡಿಗೆ ಏನಿರ್ತೈತಲ್ರಿ, ಇದು ಲಘು ಕುಕ್ ಆಗಂಗಿಲ್ಲ. ಅದಕ್ಕೆ ನಾ ಈ ಚಿಕನ್ ಗುಂಡಿಗೆ ಮತ್ತು ಕಲೇಜಿ ರೆಸಿಪಿ ಮಾಡಬೇಕಾದ್ರೆ ಮೊದಲು ಕುದಿಸ್ಕೊಂಡು ಆಮೇಲೆ ಮಾಡ್ತೇನೆ ರೀ. ಈಗ ನೋಡ್ರಿ, ಚಿಕನ್ ಲಿವರು ಮತ್ತು ಗುಂಡಿಗೆ ಎಲ್ಲ ಚೆಂದಾಗಿ ಬಾಯ್ಲ್ ಆಗೈತಿ. ಈಗ ಇದನ್ನು ಬೇರೆ ಪ್ಲೇಟಿಗೆ ತೆಗೆದು ಸಣ್ಣ ಪೀಸಾಗಿ ಕಟ್ ಮಾಡಬೇಕು. ಈಗ ನೆಕ್ಸ್ಟ್ ಗ್ಯಾಸ್ ಮೇಲೆ ಕಡಾಯಿ ಇಟ್ಟು ಅದಕ್ಕೊಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಬೇಕು. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ಸಣ್ಣದಾಗಿ ಕಟ್ ಮಾಡಿ ಹಾಕಬೇಕು. ಇದನ್ನು ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೋಬೇಕ್ರಿ. ಈಗ ಇದಕ್ಕೆ ಉದ್ದಗೆ ಕಟ್ ಮಾಡಿ 2 ಹಸಿ ಮೆಣಸಿನ್ಕಾಯಿ ಹಾಕಬೇಕು. ಈ ಮೆಣಸಿನ್ಕಾಯಿ ಹಾಕೋದು ಆಪ್ಷನಲ್. ನಿಮ್ಗೆ ಬೇಕಂದ್ರೆ ನೀವು ಹಾಕಿರಿ, ಬೇಡ ಅಂದ್ರೆ ಸ್ಕಿಪ್ ಮಾಡಿರಿ. ಇಲ್ಲಿ ನೋಡ್ರಿ, ನಾನು ಮೊದಲು ಕೊಬ್ಬರಿ, ಕೊತ್ತಂಬರಿ ಸೊಪ್ಪು, 2 ಏಲಕ್ಕಿ, ಟೊಮ್ಯಾಟೊ ಮತ್ತು ಅಲ್ಲ ಬೆಳ್ಳುಳ್ಳಿನ ಎಲ್ಲ ಹಾಕಿ ರುಬ್ಬಿ ಸಣ್ಣದಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ. ಈಗ ಇದಕ್ಕೆ ಈ ರುಬ್ಬಿದಂಥ ಮಸಾಲೆನ ಎಲ್ಲ ಹಾಕ್ಬೇಕ್ರಿ. ಈ ಮಸಾಲೆನ ಎಲ್ಲ ಎಣ್ಣೆಯಾಗ ಚೆಂದಾಗಿ ಫ್ರೈ ಮಾಡ್ಕೋಬೇಕ್ರಿ. ಈಗ ನೋಡ್ರಿ, ಮಸಾಲೆ ಎಲ್ಲ ಚೆಂದಾಗಿ ಫ್ರೈ ಆಗಿ ಡ್ರೈ ಆಗೈತಿ. ಈಗ ನಾವು ಇದಕ್ಕೆ ಉದಿರೋ ಅಂಥ ಮಸಾಲೆನ ಆ್ಯಡ್ ಮಾಡೋಣ್ರಿ. 2 ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿ, 1 ಟೀ ಸ್ಪೂನ್ ಚಿಕನ್ ಮಸಾಲ,
ಅರಿಶಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಎಲ್ಲ ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಎಲ್ಲ ಮಿಕ್ಸ್ ಆದಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕಬೇಕ್ರಿ. ನೀರು ಹಾಕಿ ಈ ಮಸಾಲೆನ ಎಲ್ಲ ಚೆಂದಾಗಿ ಬೇಯಿಸ್ಕೋಬೇಕ್ರಿ. ಈಗ ನೋಡ್ರಿ ಮಸಾಲೆ ಎಲ್ಲ ಚೆಂದಾಗಿ ಫ್ರೈ ಆಗೈತಿ. ಈಗ ನಮಗೆ ಎಷ್ಟು ಗ್ರೇವಿ ಬೇಕೋ ಅಷ್ಟು ನೀರು ಹಾಕಬೇಕು. ನೀರು ಹಾಕಿ ಮಸಾಲೆ ಎಲ್ಲ ಚೆಂದಾಗಿ ಮಿಕ್ಸ್ ಮಾಡಬೇಕು. ಈಗ ಈ ಗ್ರೇವಿ ಎಲ್ಲ ಬಾಯ್ಲ್ ಆಗೋಕ್ಕೆ ಸ್ಟಾರ್ಟ್ ಆದಮೇಲೆ ಕುದಿಸಿ ಕಟ್ ಮಾಡಿಟ್ಟಿರೋ ಚಿಕನ್ ಲಿವರ್ ಮತ್ತು ಗುಂಡಿಗೆ ಹಾಕಬೇಕು. ಈಗ ಇದನ್ನು ಈ ಗ್ರೇವಿ ಒಳಗೆ ಎಲ್ಲ ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಎಲ್ಲ ಮಿಕ್ಸ್ ಆದಮೇಲೆ ಇದಕ್ಕೊಂದು ಪ್ಲೇಟ್ ಮುಚ್ಚಿ ಒಂದು 5 ನಿಮಿಷ ಬೇಯಿಸಬೇಕು. 5 ನಿಮಿಷ ಆದಮೇಲೆ ಮುಚ್ಚಿರೋ ಪ್ಲೇಟ್ ತೆಗೆದು ಇನ್ನೊಂದು ಸರ್ತಿ ಎಲ್ಲ ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಲಾಸ್ಟ್ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರೋ ಹಸಿ ಕೊತ್ತಂಬರಿನ ಹಾಕಬೇಕು. ಇಷ್ಟು ಮಾಡಿದ್ರೆ ಆಯಿತು, ಚಿಕನ್ ಲಿವರ್ ಮತ್ತು ಗುಂಡಿಗೆ ಮಸಾಲ ಗ್ರೇವಿ ರೆಡಿ. ಸೊ ಫ್ರೆಂಡ್ಸ್, ಹೆಂಗಿತ್ತು ನಮ್ಮ ಇವತ್ತಿನ ರೆಸಿಪಿ? ನಿಮಗೂ ನಮ್ಮ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಪ್ಲೀಸ್ ಮರೀದ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.